No, it's as of now the reports are just coming in. The Mines and Geology Department and the Department of Home Personnel are there at the spot. Totally around 8 people seem to have been expired in this accident, out of which most of them are from other states and one person is from our state. We are awaiting the reports. The Mines and Geology are evaluating it as we speak. Sir, High Court has stayed the cabinet decision. See, it's just an order that has been passed half an hour, 45 minutes back. Let me get a true copy of what the High Court has suggested, and post that we will evaluate, because we have not done anything new. It has happened in the previous governments. We have followed the process of law. If there is an observation of the High Court, we will ensure that we follow the due process and bring it back to cabinet. ಹಿಂದೆ ಏನು ಪ್ರಕರಣಗಳಿವೆ ಬೇರೆ ಸರ್ಕಾರದಲ್ಲಿ ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಹಿಂದೆ ಏನು ಮಾಡಿದೆ ಅದೇ ಪ್ರಕ್ರಿಯೆಯನ್ನ ಫಾಲೋ ಮಾಡಿರೋದು. ಯಾವುದೇ ವಿಶೇಷವಾದಂಥ ರೀತಿನಲ್ಲಿ ಅಥವಾ ಬೇರೆ ಮಾನದಂಡಗಳನ್ನು ಅಳವಡಿಸ್ಕೊಂಡು ನಾವು ಮಾಡಿಲ್ಲ. ಯಾಕಂದ್ರೆ ನೀವು ಅದು ನೋಡಿದ್ರೆ ಬರೇ ಅದು ಗುಲ್ಬರ್ಗ ಇರ್ಬೋದು ಅಥವಾ ಬೇರೆ ರೈತರದ್ದು ಇರ್ಬೋದು, ಕನ್ನಡ ಪರ ಸಂಘಟನೆದವ್ರದ್ದು ಇಷ್ಟೇ ಅಲ್ಲ, ಸಾಕಷ್ಟು ನಿಮ್ಮ ಬಿಜೆಪಿಯವರ ಬೆಂಬಲಿಗರು ಇದ್ದಾರೆ. ಏನಿದೆ ನೋಡೋಣ, ಆರ್ಡರ್ ಬಂದಾದ್ಮೇಲೆ ನೋಡೋಣ. ನೋಡಿ, ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅವಾಗ ನಾವು ಇರಲಿಲ್ಲ. ಅದು ಏನಾಗಿದೆ ಅದರಲ್ಲಿ ಅವ್ರ ರೆಕಮೆಂಡೇಶನ್ ನನ್ನ ಸಂಪೂರ್ಣ ಮಾಹಿತಿ ಇಲ್ಲ. ಇವತ್ತು ಕೋರ್ಟ್ ಆದೇಶ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಕ್ಯಾಬಿನೆಟ್ ಸಬ್ ಕಮಿಟಿ ಹ್ಯಾಸ್ ಟೇಕನ್ ಡಿಸಿಷನ್, ಕ್ಯಾಬಿನೆಟ್ಗೆ ಬಂದಿದೆ ಅದು. ಯಾಕಂದ್ರೆ ಅಲ್ಲಿ ಬಹುಶಃ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸಿಷನ್ ಪರ ಇರ್ಬೋದು, ವಿರೋಧ ಇರ್ಬೋದು, ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಕ್ಯಾಬಿನೆಟ್. ಅಲ್ಟಿಮೇಟ್ಲಿ ಕ್ಯಾಬಿನೆಟ್ ಡಿಸೈಡ್ಸ್. ಒಂದ್ ನಿಮಿಷ ಸರ್. ಅದಾದ್ಮೇಲೆ ಕೋರ್ಟಿಗೆ ಕೆಲವು ಜನ ಹೋಗಿದ್ದಾರೆ. ಇವತ್ತು ಕೋರ್ಟ್ ಒಂದು ಆದೇಶ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅರ್ಧ ಗಂಟೆ ಆಗಿದೆ, ಆರ್ಡರ್ ಬರಲಿ. ಆರ್ಡರ್ದು ಟ್ರೂ ಕಾಪಿ ಬಂದಾದ್ಮೇಲೆ ವಿ ವಿಲ್ ಸಿ ವಾಟ್ ಇಟ್ ಇಸ್. ಬಟ್ ಯಾವುದೇ ರೀತಿಯಾಗಿ ನಾವು ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ. ಹಿಂದೆನೂ ಕೂಡ ಈ ಪ್ರಕರಣಗಳು ನಡೆದಿದೆ, ಹಿಂದೆ ಸರ್ಕಾರದಲ್ಲೂ ಕೂಡ ಆಗಿವೆ. ಏನೇ ಇದ್ರೂ ಆಸ್ ಪರ್ ಲಾ ನಾವು ಮಾಡ್ತೀವಿ. 52 ಪ್ರಕರಣದಲ್ಲಿ ರೈತರ ಹೋರಾಟಕ್ಕಾಗಲಿ ಕನ್ನಡ ಪರ ಹೋರಾಟಗಳಿಗೆ ಯಾರಿಗೂ ಆಕ್ಷೇಪ ಇಲ್ಲ. ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡಿದವರು ಈ ತರ ಪ್ರಕರಣಗಳು ತೆಗೆದುಕೊಂಡ್ರು. ನೋಡಿ, ಎಷ್ಟೊಂದು ಸರಿ ಕೆಲವು ಹೋರಾಟಗಾರರು ಕೂಡ ಪೊಲೀಸ್ ಸ್ಟೇಷನ್ಗೆ ಮುಂದೆ ಪ್ರತಿಭಟನೆ ಮಾಡಿರೋ ಉದಾಹರಣೆಗಳಿದೆ ಅಲ್ವಾ. ಸೊ ಏನೇ ಇದ್ರೂ ಕೂಡ ವಿ ವಿಲ್ ರೀಎಕ್ಸಾಮಿನ್. ಅಕಸ್ಮಾತ್ ಇಲ್ಲ, ಅಲ್ಲ, ಅದು ಗುಲ್ಬರ್ಗ, ಅದು ಲಾಡ್ಲೆ ಮಶಾಕ್ ದರ್ಗಾ, ಅದು ನನಗೆ ಗೊತ್ತಿದೆ ಅಲ್ಲ ಇವರೇ, ಏನೇನಾಗಿದೆ, ಯಾರ್ಯಾರು ಹೇಳಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಯಾರಿಗೆ ಒಬ್ಬರು ಪರವಾಗಿ ಇಲ್ಲ. ಇಲ್ಲಿ ಈಗ ನನ್ನ ನೆನಪಿದ್ದ ಹಾಗೆ ಸಾಕಷ್ಟು ನಿಮ್ಮ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಬೆಂಬಲಿಗರು ಕೂಡ 52 ಜನರಲ್ಲಿ ಇದ್ದಾರೆ. ಸೊ ಅದನ್ನು ತಗೊಂಡೋಗಿತ್ತಪ್ಪ. ಸೊ ವಾಟ್ ಎವರ್ ಇಟ್ ಈಸ್, ಅವರಿಗಾಗ್ಲಿ ಕಾನೂನು ಒಂದೇ, ನಮಗಾದ್ರೂ ಕಾನೂನು ಒಂದೇ. So if there is a lapse in the process, the due process will be followed and it should be followed. ಯಾವುದೇ ನಾನು ಹೇಳ್ದಂಗೆ ಹಿಂದೆ ಕೂಡ ಪ್ರೋಸೆಸ್ ಅನ್ನ ಫಾಲೋ ಮಾಡೇ ಆಗಿದೆ, ಇದನ್ನು ಪ್ರೋಸೆಸ್ ಫಾಲೋ ಮಾಡೇ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ನೀವು ಹೇಳ್ದಂಗೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನಾದರೂ ಅಲ್ಲಿ ಲೋಪ ಆಗಿದ್ರೆ ವಿ ವಿಲ್ ಎನ್ಶೋರ್ ದಟ್ ಇಟ್ ಇಸ್ ರೆಕ್ಟಿಫೈಡ್ ಅಂಡ್ ಬ್ರಾಟ್ ಫೋರ್ತ್ ಅಗೇನ್. ಮೇಲ್ನೋಟಕ್ಕೆ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಬಫರ್ ಝೋನ್ನಲ್ಲಿ ಅಂತ ಕಾಣ್ಬರ್ತಾ ಇದೆ. ಇನ್ನು ಸಂಪೂರ್ಣ ಮಾಹಿತಿ ನಮಗಿನ್ನ ಬಂದಿಲ್ಲ. ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿ ಯಾರು ನಿಮ್ಮ ಬೆಂಗಳೂರು ಅರ್ಬನ್ದವರು ಈಗಾಗಲೇ ಸ್ಪಾಟಿಗೆ ಹೋಗಿದ್ದಾರೆ. ಹೋಮ್ ಡಿಪಾರ್ಟ್ಮೆಂಟ್ದವರು ಇದ್ದಾರೆ. ಆಸ್ ಆಫ್ ನಾವು ಅರೌಂಡ್ 8 ಪೀಪಲ್, 8 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಯಾದಗಿರಿದವರು, ಒಂದಿಬ್ರು ಬಿಹಾರ್, 2-3 ಜನ ಬಿಹಾರದವರು, 1-2-3 ಜನ ಮಧ್ಯಪ್ರದೇಶದವರು, ಒಂದು ಜಾರ್ಖಂಡ್ ಅಂತ ಇದು ಏನೋ ರಿಪೋರ್ಟ್ ಆಗ್ತಾ ಇದೆ. ಬಟ್ ಇನ್ನೂ ಅದು ಖಚಿತ ಆಗಿಲ್ಲ. ಸೊ ಅದೆಲ್ಲ ಮಾಹಿತಿ ನಿಮಗೆ ಸಾಯಂಕಾಲ ಅಷ್ಟರಲ್ಲಿ ಬರುತ್ತೆ. ನೋಡಿ, ಕ್ವಾರಿ ನೋಡ್ಕೊಳೋದು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ. ಸಪರೇಟ್ ಆಗಿ ಅದರದಾದಂಥ ಒಂದು ಇಲಾಖೆ ಇದೆ. ಅಲ್ಲೇನಾದ್ರೂ ಲೋಪ ಆಗಿದ್ರೆ ಅವ್ರು ನಮ್ಮ ಗಮನಕ್ಕೆ ತಂದ್ರೆ ನಾವು ಲೋಪಗಳನ್ನ ಅಥವಾ ನಮ್ಮಿಂದ ಏನು ಸಹಾಯ ಬೇಕು ನಾವು ಕೊಡ್ತೀವಿ. ಕ್ವಾರಿಗಳು ನೋಡ್ಕೋಬೇಕು, ಕ್ವಾರಿಗಳ ಬಫರ್ ಝೋನ್ಗಳು ನೋಡ್ಕೊಳೋದು, ಕಾಯೋದು ನಮ್ಮ ಜವಾಬ್ದಾರಿ ಅಲ್ಲ. ಬಟ್
ಮೈನ್ಸ್ ಅಂಡ್ ಜಿಯಾಲಜಿ ಅವರದ್ದು ಏನಾದರೂ ಸಲಹೆ ಇದ್ರೆ ನಮಗೆ ವಿ ವಿಲ್ ಡೆಫಿನೆಟ್ಲಿ ಫಾಲೋ ಇಟ್. ಸ್ಥಳೀಯ ಶಾಸಕರ ಆರೋಪದ ಪ್ರಕಾರ ಮೂವರದ್ದು ಕೈವಾಡ ಇದೆ ಅಂತ ಒಂದು ಅರಣ್ಯ ಇಲಾಖೆ, ಒಂದು ಮೈನ್ಸ್ ಅಂಡ್ ಜಿಯಾಲಜಿ ಮತ್ತು ಪೊಲೀಸರು ಕೂಡ ಹಿಂದೆ ಇದೇ ತರ ಬ್ಲಾಸ್ಟ್ ಮಾಡಿ ಶಿಕ್ಷೆ ಒಂದು ತೊಂದೋಗಿತ್ತು ಸರ್, ಅಲ್ಲಿ ಮರಿಗಳ ಸಮೇತ. ಅವಾಗ ಕೂಡ ತನಿಖೆ ನಡೀತಾ ಇದೆ. ಯಾವ್ದಾದ್ರೂ ಈ ತರ ಘಟನೆಗಳು ನಡೀತಾ ನೋಡಿ, ಆ ಹಿಂದಿನ ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಹೇಳಿದ್ಮೇಲೆ ನನಗೆ ಗೊತ್ತಾಗಿರೋದು ಅದು. ಅವಾಗೇನಾಗಿದೆ ಇವಾಗೇನಾಗಿದೆ ನೋಡೋಣ. ಆಮೇಲೆ ಈಗ ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದಾದ್ಮೇಲೆ ಅದು ಅರಣ್ಯ ಇಲಾಖೆ ಇರ್ಬೋದು, ಮೈನ್ಸ್ ಅಂಡ್ ಜಿಯಾಲಜಿ ಇರ್ಬೋದು, ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ವಿ ವಿಲ್ ಎನ್ಶೋರ್ ದಟ್ ಎವ್ರಿಬಡಿ ಈಸ್ ಅಕೌಂಟಬಲ್. ಥ್ಯಾಂಕ್ ಯು. Very tragic incident plus died. No, it's as of now the reports are just coming in. The Mines and Geology Department and the Department of Home personnel are there at the spot. Totally around 8 people seem to have been expired in this accident, out of which most of them are from other states and one person is from our state. We are awaiting the reports. The Mines and Geology are evaluating it as we speak. Sir, High Court has stayed the cabinet decision. See, it's just an order that has been passed half an hour, 45 minutes back. Let me get a true copy of what the High Court has suggested, and post that we will evaluate, because we have not done anything new. It has happened in the previous governments. We have followed the process of law. If there is an observation of the High Court, we will ensure that we follow the due process and bring it back to Cabinet.